ನಿಮಗೆ ಶತಾವಧಾನಿಗಳು ಯಾವ ರೀತಿ ಪ್ರೇರಣೆ? ನಾನು ಚಿಕ್ಕಂದಿಂದ ಪದ್ಯ ಎಲ್ಲ ಬರ್ಕೊಂಡಿದ್ದೆ ನನ್ನ ಪಾಡಿಗೆ. ಶತಾವಧಾನಿಗಳ ಪರಿಚಯ ಆದಮೇಲೆ ಅದು ಒಂದು ಸ್ಪಷ್ಟವಾದ ರೂಪ ತಗೊಂಡ್ತು. ನಾನು 5ನೇ ಕ್ಲಾಸಿಂದನೇ ಪದ್ಯ ಎಲ್ಲ ಬರೆಯೋದಕ್ಕೆ ಶುರು ಮಾಡಿದ್ದು. ಛಂದಸ್ಸಿನ ಬಗ್ಗೆ ಎಲ್ಲ ಆವಾಗ ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಿರುತ್ತೋ ಅಷ್ಟು ತಿಳ್ಕೊಂಡು ಅದರಲ್ಲೇ ಬರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದ್ರೆ ನಮಗೆ ಏನು ತಪ್ಪಾಗುತ್ತೆ ಹೇಳಿ ಗೊತ್ತಾಗೋಲ್ಲ ಅವಾಗ. ಅಂದರೆ ಈಗ ನಮ್ಮ ಶಿಕ್ಷಕರಾಗಲಿ ಯಾರೇ ಆಗಲಿ ಪಾಪ ಅವ್ರಿಗೆ ತಿಳಿದ ಮಟ್ಟಿಗೆ ತಿದ್ದುತ್ತಿದ್ರು. ಇದು ಸರಿಯಾಗಿದೆ ಅಂತ ಹೇಳೋರು ಯಾರೂ ಇರಲಿಲ್ಲ. ಮತ್ತು ಈಗ ಕನ್ನಡದಲ್ಲಿ ಏನಾಗಿದೆ, ಈ ಛಂದೋಬದ್ಧವಾದ ಪದ್ಯ ರಚನೆ ಈ ಥರದ್ದೆಲ್ಲ ತುಂಬ ಕಡಿಮೆ ಆಗಿರೋ ಕಾರಣ ಅದು ಗೊತ್ತಿರೋರು ತುಂಬ ಕಡಿಮೆ ಜನ. ಹಾಗಾಗಿ ಶತಾವಧಾನಿಗಳ ಪರಿಚಯ ಆದಮೇಲೆ ಅವರಿಗೆ ನಾನು ಪತ್ರದಲ್ಲಿ ಪರಿಚಯ. ಮೊದಲು ಅವ್ರಿಗೆ ಪತ್ರ ಬರೆದಿದ್ದೆ. ಯಾವ ವಯಸ್ಸಿನಲ್ಲಿ ಪತ್ರ? ನಾನು ಇಂಜಿನಿಯರಿಂಗ್ ಮಾಡೋವಾಗ 2010-11 ಟೈಮ್ ಇರಬೇಕು. ಆವಾಗ ಅವ್ರಿಗೆ ಒಂದು ಪತ್ರ ಬರೆದಿದ್ದೆ. ಅವ್ರ ಪತ್ರ ಓದಿ ಖುಷಿಯಾಗಿ, ನನಗೆ ಅವಾಗಿನ್ನೂ ಅವಧಾನ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅವಧಾನ ಅಂದ್ರೆ ಏನು, ಇದು ಯಾವ ಥರ ಇರುತ್ತೆ,